ತುಂಬ ಸಿಂಪಲ್ಲಾಗಿ ಅದು ಎರಡೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಟೇಸ್ಟಿಯಾದ ಚಿಕ್ಕಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದು. ಇಲ್ಲಿ 1/4 ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡು ಇದನ್ನ ಈಗಾಗಲೇ ನಾನು ಹುರಿದಿಟ್ಕೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಪ್ಪೆ ಬರಬೇಕು, ಆ ರೀತಿ ನೀಟಾಗಿ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ ನಂತರ ಸಿಪ್ಪೆ ತೆಗೆದು ಇದನ್ನು ನೀಟಾಗಿ ಮಿಕ್ಸಿ ಜಾರಿಗೆ ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ತರಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊತಾ ಇದ್ದೀನಿ. ಒಂದು ವೇಳೆ ಅದಿಲ್ಲ ಅಂದರೆ ನಾವು ಕಡಲೆ ಬೀಜನೇ ಪೂರ್ತಿ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ಗಟ್ಟಿ ಪಾಕ ಆಗೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬೆಲ್ಲ ಎಲ್ಲ ಮೆಲ್ಟ್ ಆದರೆ ಸಾಕು. ಬೆಲ್ಲದ ಬದಲಾಗಿ ಬೇಕಿದ್ರೆ ಸಕ್ಕರೆ ಆದರೂ ಸೇರಿಸ್ಕೋಬಹುದು. ಈಗ ನಾನು ಇಲ್ಲಿ ಆಗಲೇ ಹೇಳ್ದಂಗೆ ಇಲ್ಲಿ ಈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಇದೇನು ಅಂದರೆ ನಾವು ಕಡಲೆ ಬೀಜನ ಎಣ್ಣೆಯಲ್ಲಿ ಗಾಣಕ್ಕೆ ಹಾಕ್ಸ್ಕೊಂಡು ಎಣ್ಣೆ ಇಟ್ಕೊಂಡಾಗ ಅದು ಕೆಳಗಡೆ ಇರುವಂತಹ ಕಡಲೆ ಬೀಜದ್ದು ಏನಿರುತ್ತೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ವೇಳೆ ನಿಮ್ಮಲ್ಲಿ ಇದಿಲ್ಲ ಅಂದರೆ ನಾರ್ಮಲಿ ಕಡಲೆ ಬೀಜನೇ 1 ಕಪ್ ಆಗೋಷ್ಟು ಹುರಿದು ಅದನ್ನು ನಾವು ಪುಡಿ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆರಡೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ನೀಟಾಗಿ ಮಾಡ್ಕೋಬಹುದು. ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಸ್ವಲ್ಪ ತರಿಯಾಗಿ ನಾವು ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಂತರ ನಾವು ಇದಕ್ಕೆ ಬೇಕಿದ್ದರೆ ಕೊಬ್ಬರಿ ಆ ಥರನೂ ಸೇರಿಸ್ಕೋಬಹುದು. ನಮ್ಗೆ ಏನು ಇಷ್ಟ ಆಗುತ್ತೋ ಆ ಥರ ಸೇರಿಸ್ಕೋಬಹುದು. ಈ ರೀತಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾದರೆ ಸಾಕು. ಈಗಲೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಒಂದು 10 ನಿಮಿಷ ಮತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತಣ್ಣಗಾದ ನಂತರ ಗಟ್ಟಿ ಆಗಿಬಿಡುತ್ತೆ ನಾವು ಕಡಲೆ ಬೀಜ ಹಾಕಿರೋದ್ರಿಂದ. ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ತಣ್ಣಗಾದ ನಂತರ ಇದನ್ನು ನಾವು ಬೇರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮೇಯ್ನಾಗಿ ಬೆಲ್ಲ ಮತ್ತು ಕಡಲೆ ಬೀಜ ಎರಡೇ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸಿರೋದು. ನಾನು ಇನ್ನೂ ರುಚಿಗೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಮತ್ತು ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಸಿಗಬೇಕು ಅಂತ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಬೇಕಿದ್ದರೆ ಸೇರಿಸ್ಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು. ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ನೋಡ್ತಾ ಇದ್ದೀರ ತುಂಬ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿ ಗಟ್ಟಿ ಆದ ನಂತರ ಒಂದು ಸ್ಲ್ಯಾಬ್ ಮೇಲೆ ಸ್ವಲ್ಪ ತುಪ್ಪನ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ತಟ್ಕೊಳ್ಳೋಣ. ನಾವು ಲಟ್ಟಣಿಕೆಯಲ್ಲಿ ನೀಟಾಗಿ ಲಟ್ಸ್ಕೊಳ್ತಾ ಇದ್ದೀನಿ, ಒಂದೇ ಅಳತೆಯಲ್ಲಿ ಬರಬೇಕು ಅಂತ. ಅಥವಾ ಯಾವುದಾದ್ರೂ ಫ್ಲಾಟಾಗಿರೋ ತಟ್ಟೆ ಅಥವಾ ಬೌಲ್ನ ಈ ರೀತಿ ಫ್ಲಾಟಾಗಿ ಮಾಡ್ಕೋಬಹುದು. ನಂತರ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಆರಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ತಣ್ಣಕ್ಕಿದ್ದಾಗೆ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಬೆಟರು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thank you for watching.